ಡಿಕೆ ಶಿವಕುಮಾರ್ಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ನಿರ್ಮಲಾ ನಂದನಾಥ ಶ್ರೀಗಳನ್ನ ಭೇಟಿಯಾಗೋದಕ್ಕೆ ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಸುಮ್ಮನೆ ನಿರ್ಮಲಾ ನಂದನಾಥರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದೀವಿ, ಅದನ್ನ ನೋಡಿ ಡಿಕೆ ಶಿವಕುಮಾರ್ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಮೈತ್ರಿ ಪಾಳೆಯದ ನಾಯಕರುಗಳು ನಿರ್ಮಲಾ ನಂದನಾಥ ಶ್ರೀಗಳನ್ನ ಭೇಟಿಯಾಗೋದಕ್ಕೆ ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ, ಅವರಿಗೆ ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದರು. ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ, ಅವರಿಗೆ ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡೋಕ್ಕೆ. ಇನ್ನು ಸರ್ಕಾರ ಬೀಳಿಸಿದ್ದರ ಕುರಿತಾಗಿ ಕೂಡ ವಾಗ್ಯುದ್ಧ ನಡೆದಿದೆ. HDK ಸರ್ಕಾರ ಬಿಜೆಪಿ ಬೀಳಿಸಿದ್ದು ಅಂತ ಹೇಳ್ತಾರೆ. ಆದರೆ ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? ಕಾಂಗ್ರೆಸ್ನಿಂದ ಬಂದರು. ಅವರು 14 ಜನ ಕಾಂಗ್ರೆಸ್ನಿಂದ ಬಂದರು ಅಂತ ಆರ್ ಅಶೋಕ್ ಹೇಳಿದ್ದು. ಬಂದವರನ್ನ ಕಳಿಸಿದ್ದು ಯಾರು ಹಾಗಾದ್ರೆ ಅಂತ ಕೇಳಿದ್ದಾರೆ. ಸಿದ್ದವನದಲ್ಲಿ ಸಿದ್ದರಾಮಯ್ಯ ಕುಳಿತು ಕಳಿಸಿದ್ದಾರೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ, ಇವರು ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಸಿದ್ದವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲಲ್ಲಿ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಭಾಳ ದಿನ ಇಟ್ಕೊಂಬಾರ್ದು ಅಂತ. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ, ಇವರು ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಸಿದ್ದವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲಲ್ಲಿ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಭಾಳ ದಿನ ಇಟ್ಕೊಂಬಾರ್ದು ಅಂತ. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. ಲೋಕಸಮರದಲ್ಲಿ ಇದೀಗ ರಾಜ್ಯ ರಾಜಕಾರಣದ ವಿಚಾರ ಗರಿಗೆದರಿಕೊಂಡು ಬಿಟ್ಟಿದೆ. ವಾಗ್ಯುದ್ಧ ನಾಯಕರ ನಡುವೆ ಸಿಕ್ಕಾಪಟ್ಟೆ ತೀವ್ರವಾಗಿದೆ. ಡಿಕೆ ಶಿವಕುಮಾರ್ ವರ್ಸಸ್ HDK, ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್. ಹೀಗೆ ಡಿಕೆ ಶಿವಕುಮಾರ್ ಅವರನ್ನ ಕೇಂದ್ರವಾಗಿರಿಸಿಕೊಂಡು, ಅಂದರೆ ಇದೆಲ್ಲದರ ಹಿಂದೆ ಇರತಕ್ಕಂಥದ್ದು ಒಕ್ಕಲಿಗ ರಾಜಕಾರಣದ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಲಾ ನಂದನಾಥ ಶ್ರೀಗಳನ್ನ ಮೈತ್ರಿ ಪಾಳೆಯದ ನಾಯಕರುಗಳು ಭೇಟಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಇದೀಗ ಮೈತ್ರಿ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಸರ್ಕಾರ ಯಾರು ಬೀಳಿಸಿದ್ರು, ಯಾರು ಕಳಿಸಿದ್ರು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳು ಹೊರಬರ್ತಾ ಇವೆ. ರಾಜ್ಯ ರಾಜಕಾರಣದ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ BJP JDS ಮೈತ್ರಿ ಆಗಿರೋದ್ರಿಂದ ಡಿಕೆ ಶಿವಕುಮಾರ್ ಅವರು ಅದರ ವಿಚಾರವನ್ನು ಕುಟುಕ್ತಾ ಇರೋದ್ರಿಂದ ಈ ಕಡೆ ಮೈತ್ರಿ ಪಾಳೆಯದ ನಾಯಕರು ಕೂಡ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್ ಜೊನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ನಾವೀಗ ನೋಡ್ತಾ ಇದ್ರೆ ರಾಜ್ಯ ರಾಜಕಾರಣದ ವಿಚಾರ ಲೋಕಸಮರದಲ್ಲಿ ದೊಡ್ಡದಾಗಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಬೀಳಿಸಿದ್ಯಾರು, ಈ ವಿಚಾರಗಳು ಬರ್ತಾ ಇದೆ. ಒಕ್ಕಲಿಗ ವಿಚಾರ ಬರ್ತಾ ಇದೆ. ಇನ್ನೂ ಅನೇಕ ವಿಚಾರಗಳು ಬರ್ತಾ ಇದೆ. ಏನ್ ನಡೀತಾ ಇದೆ? ಡಿಕೆ ಶಿವಕುಮಾರ್ ವರ್ಸಸ್ ಮೈತ್ರಿ ಪಾಳೆಯ ಆಗ್ಬಿಟ್ಟಿದ್ಯಾ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ನಿನ್ನೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ನೇತೃತ್ವದಲ್ಲಿ BJP JDSನ ಅಭ್ಯರ್ಥಿಗಳು, ಮುಖಂಡರು ನಿರ್ಮಲಾನಂದ ಸ್ವಾಮೀಜಿಯನ್ನು ಭೇಟಿ ಮಾಡಿದ ನಂತರ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ, ಆರೋಪ ಪ್ರತ್ಯಾರೋಪಗಳಿಗೆ, ಹಳೆಯ ವಿಚಾರಗಳ ಏನೋ ಒಂದು ಪ್ರಸ್ತಾಪಕ್ಕೆ ಏನೋ ಒಂದು ಹೊಸ ಒಂದು ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇರುವಂಥದ್ದು. ಭೇಟಿಯಾದ ಮರುಕ್ಷಣವೇ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟರು. ಒಕ್ಕಲಿಗ ಸರ್ಕಾರ ಬೀಳಿಸಿದ್ದು BJP ಅಂತ. ಅಂದರೆ ಒಕ್ಕಲಿಗ ಮಠ ಭೇಟಿ ಕೊಟ್ಟ ಕೂಡಲೇ ಕೂಡ ಇದೊಂದು ರೀತಿಯಲ್ಲಿ ರಾಜಕೀಯ ಸ್ವರೂಪವನ್ನು ತೆಗೆದುಕೊಳ್ತು.
ಅದಾದ ಬಳಿಕ ನೇರವಾಗಿ ಬಿಜೆಪಿ ಜೆಡಿಎಸ್ ಮುಖಂಡರು ಹೇಳಿದ್ರು, ಸಿದ್ದರಾಮಯ್ಯ ಅವರು ಕಳೆದ ಸಮ್ಮಿಶ್ರ ಸರ್ಕಾರ ಬೀಳಿಸಿದಂತ ಹೇಳುವ ಮೂಲಕ ಸಿದ್ದರಾಮಯ್ಯನ ಕಡೆ ಆ ಒಂದು ರಾಜಕೀಯ ಒಂದು ಆರೋಪವನ್ನು ತಿರ್ಸಲಾಯಿತು. ಇದು ಯಾವುದು ಕೇವಲ ನೆನ್ನೆಗೆ ಮುಗಿದಿಲ್ಲ, ಅದು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಇಂದು ಕೂಡ ಏನು ಅಶೋಕ್ ಹೇಳಿರುವಂಥದ್ದು ಸಿದ್ದರಾಮಯ್ಯ ಅವರು ಸರ್ಕಾರ ಬಿಡಿಸಿದಂತ ನೇರವಾಗಿ ಹೇಳಿರುವಂಥದ್ದು. ಅಂದ್ರೆ ಇದು ಕೇವಲ ನಿನ್ನೆ ರಾಜಕೀಯ ಆರೋಪ ಅಂತ ಅಷ್ಟೇ ಆಗಲಿಲ್ಲ, ಅದು ಬೇರೆ ಬೇರೆ ರೀತಿಯ ರಾಜಕೀಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಇಂದು ಕೂಡ ಡಿ ಕೆ ಶಿವಕುಮಾರ್ ಆ ವಿಚಾರ ಪ್ರಸ್ತಾಪ ಮಾಡಿರುವಂಥದ್ದು. ಒಂದ್ ಕಡೆ ಒಕ್ಕಲಿಗ ಸರ್ಕಾರ ಅಂತ ಒಂದ್ ಕಡೆ ಏನೋ ಒಂದು ಆರೋಪ ಮಾಡ್ತಾ ಇರುವಂಥದ್ದು. ಅಂದ್ರೆ ಕಳೆದ ಸಮ್ಮಿಶ್ರ ಸರ್ಕಾರ ಬಿಡಿಸಿದಂಥದ್ದು ಬಿಜೆಪಿ ಅಂತ ಹೇಳುವ ಮೂಲಕ ಜಾತಿ ಅಸ್ತ್ರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಭೇಟಿ ಕೊಟ್ಟ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಅದು ಇಲ್ಲಿಗೆ ನಿಲ್ಲುವಂತ ಯಾವುದು ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುವಂತ ಹೊಸ ರೀತಿಯ ಆರೋಪಗಳನ್ನು ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ